ಸ್ನೇಹಿತರೇ, ಒಬ್ಬ ಗಂಡ ತನ್ನ ಗರ್ಲ್ಫ್ರೆಂಡ್ನ ಅಹಂಕಾರದಲ್ಲಿ ಮುಳುಗಿ ತನ್ನದೇ ಅನಕ್ಷರಸ್ಥ ಹೆಂಡತಿಯನ್ನು ಎಲ್ಲರ ಮುಂದೆಯೇ ಅವಮಾನಿಸಿದರೆ ಅದರ ಅಂತ್ಯ ತುಂಬಾ ಭಯಾನಕವಾಗಿರುತ್ತದೆ. ಈ ಕಥೆಯಲ್ಲಿ ಗಂಡನು ಅವಮಾನ ಮಾಡುವ ಎಲ್ಲಾ ಮಿತಿಗಳನ್ನು ದಾಟಿಬಿಡುತ್ತಾನೆ. ಆದರೆ ನಂತರ ಆ ಅನಕ್ಷರಸ್ಥ ಹೆಂಡತಿ ಏನೋ ಹಾಗೆ ಮಾಡುತ್ತಾಳೆ. ಅದೇ ಅಹಂಕಾರಿ ಗಂಡ ಅವಳ ಕಾಲಿಗೆ ಬಿದ್ದು ಕ್ಷಮೆ ಕೇಳುವ ಸ್ಥಿತಿಗೆ ಬರುತ್ತಾನೆ. ಕೊನೆಗೆ ಆ ಹೆಂಡತಿ ಏನು ಮಾಡಿದ್ದಳು, ಅದರಿಂದ ಇಡೀ ಮಾವನ ಮನೆಯವರು ಬೆಚ್ಚಿಬಿದ್ದರು. ತಿಳಿದುಕೊಳ್ಳಲು ಕಥೆಯನ್ನು ಕೊನೆಯವರೆಗೂ ತಪ್ಪದೆ ಕೇಳಿ. ಸ್ನೇಹಿತರೇ, ನಗರದ ಅತ್ಯಂತ ಐಷಾರಾಮಿ ಪ್ರದೇಶದಲ್ಲಿ ವಿಕ್ರಮ್ ವಿಲ್ಲಾ ಇತ್ತು. ಸಂಗಮರ್ಮರದಿಂದ ನಿರ್ಮಿಸಲಾದ ಆ ಮನೆ ದೂರದಿಂದಲೇ ಜನರ ಕಣ್ಣುಗಳನ್ನು ಚಕಿತಗೊಳಿಸುತ್ತಿತ್ತು. ಆದರೆ ಆ ಮನೆಯ 4 ಗೋಡೆಗಳೊಳಗೆ ಸುಧಾಳ ಜೀವನದ ಹೊಳಪು ಸಂಪೂರ್ಣವಾಗಿ ಮಸುಕಾಗಿತ್ತು. ಸುಧಾ ಆ ಮನೆಯ ಸೊಸೆ, ವಿಕ್ರಮ್ನ ಹೆಂಡತಿ. ಆದರೆ ಆ ಮನೆಯಲ್ಲಿ ಅವಳ ಸ್ಥಾನಮಾನ ವೇತನವಿಲ್ಲದ ಕೆಲಸದಾಳಿಗಿಂತ ಹೆಚ್ಚಿರಲಿಲ್ಲ. ಸಂಜೆ 7 ಗಂಟೆಯಾಗುತ್ತಿತ್ತು. ಅಡುಗೆ ಮನೆಯಲ್ಲಿ ಮಸಾಲೆಗಳ ಸುವಾಸನೆ ಹರಡುತ್ತಿತ್ತು. ಸುಧಾ ಒಲೆಯ ಮುಂದೆ ನಿಂತು ಬೆವರಿನಲ್ಲಿ ತೊಯ್ದಿದ್ದಳು. ಅವಳು ಸರಳವಾದ ಹತ್ತಿಯ ಸೀರೆಯನ್ನು ಧರಿಸಿದ್ದಳು. ಅದರ ಪಲ್ಲನ್ನು ತನ್ನ ಸೊಂಟಕ್ಕೆ ಸಿಕ್ಕಿಸಿಕೊಂಡಿದ್ದಳು. ಇಂದು ಅವಳು ತುಂಬಾ ಶ್ರಮಪಟ್ಟು ಅಡುಗೆ ಮಾಡುತ್ತಿದ್ದಳು. ಮಟರ್ ಪನೀರ್, ಶಾಹಿ ಪುಲಾವ್, ದಾಲ್ ಮಖ್ನಿ ಮತ್ತು ಬಿಸಿ ಬಿಸಿ ರೊಟ್ಟಿಗಳು. ಇಂದು ಅವಳ ಗಂಡ ವಿಕ್ರಮ್ ಮನೆಯಲ್ಲಿ ಊಟ ಮಾಡುವವನಾಗಿದ್ದ. ಅದು ಒಬ್ಬ ವಿಶೇಷ ಅತಿಥಿಯೊಂದಿಗೆ. ಸುಧಾಳಿಗೆ ಆ ಅತಿಥಿ ಯಾರೆಂದು ಗೊತ್ತಿತ್ತು. ಆದರೂ ಒಬ್ಬ ಭಾರತೀಯ ಹೆಂಡತಿಯಂತೆ ತನ್ನ ಕರ್ತವ್ಯದಲ್ಲಿ ಯಾವುದೇ ಕೊರತೆಯನ್ನು ಬಿಟ್ಟುಕೊಡಬಾರದೆಂದು ಬಯಸಿದಳು. ಅಷ್ಟರಲ್ಲಿ ಅವಳ ಅತ್ತೆ ಕಾಂತಾದೇವಿಯ ಕಟುವಾದ ಧ್ವನಿ ಹಿಂದೆಂದಿನಿಂದ ಕೇಳಿಸಿತು. ಏ ಮಹಾರಾಣಿ, ಕೈ ಸ್ವಲ್ಪ ಬೇಗ ಓಡಿಸು. ನನ್ನ ಮಗ ವಿಕ್ರಮ್ ದಣಿದು ಬರುತ್ತಾನೆ. ಹಾಗೆ ಇಂದು ನೆಹಾ ಮಗಳು ಕೂಡ ಬರುತ್ತಾಳೆ. ಊಟದಲ್ಲಿ ಯಾವುದೇ ಕೊರತೆ ಇರಬಾರದು. ಇಲ್ಲವಾದರೆ ನಿನ್ನನ್ನು ಬದುಕಿನಲ್ಲೇ ಮರೆಯದಂತೆ ಮಾಡುತ್ತೇನೆ. ಗೊತ್ತಿಲ್ಲ, ವಿಕ್ರಮ್ನ ಅಪ್ಪನಿಗೆ ಈ ಹಳ್ಳಿ ಹೆಂಗಸಿನಲ್ಲಿ ಏನು ಕಂಡಿತೋ, ನನ್ನ ವಜ್ರದಂತ ಮಗನ ಕತ್ತಿಗೆ ಈ ಕೋಟ ನಾಣ್ಯವನ್ನು ಕಟ್ಟಿ ಹೋಗಿಬಿಟ್ಟರು. ಸುಧಾ ತಲೆ ತಗ್ಗಿಸಿದಳು. ಅವಳ ಕಣ್ಣುಗಳಲ್ಲಿ ನೀರು ತುಂಬಿತು. ಆದರೆ ಅವಳು ತನ್ನ ಕಣ್ಣೀರನ್ನು ಸೀರೆಯ ಪಲ್ಲಿನಿಂದ ಒರೆಸಿಕೊಂಡಳು. ಹೌದು ಅಮ್ಮ, ಊಟ ಈಗಾಗಲೇ ಸಿದ್ಧವಾಗಿದೆ ಎಂದು ಅವಳು ನಡುಗುವ ಧ್ವನಿಯಲ್ಲಿ ಹೇಳಿದಳು. ಕಾಂತಾದೇವಿ ಮುಖ ಸಿಡುಕಿಸಿಕೊಂಡೇ ಅಲ್ಲಿಂದ ಹೊರಟಳು. ಸ್ನೇಹಿತರೇ, ರಾತ್ರಿ 8 ಗಂಟೆಗೆ ಹೊರಗೆ ಒಂದು ದುಬಾರಿ ಕಾರು ನಿಂತ ಶಬ್ದ ಕೇಳಿಸಿತು. ಸುಧಾಳ ಹೃದಯ ಬಡಿದುಕೊಳ್ಳತೊಡಗಿತು. ವಿಕ್ರಮ್ ಮನೆಗೆ ಬಂದಿದ್ದ. ವಿಕ್ರಮ್ ಅತ್ಯಂತ ಸುಂದರ ಹಾಗೂ ವಿದ್ಯಾವಂತ ಉದ್ಯಮಿ. ಆದರೆ ಅವನೊಳಗೆ ಅಹಂಕಾರ ತುಳುಕುತ್ತಿತ್ತು. ಡ್ರಾಯಿಂಗ್ ರೂಮ್ಗೆ ವಿಕ್ರಮ್ ಜೊತೆಗೆ ನೆಹಾ ಪ್ರವೇಶಿಸಿದಳು. ನೆಹಾ ವಿಕ್ರಮ್ನ ಕಾಲೇಜು ದಿನಗಳ ಗರ್ಲ್ಫ್ರೆಂಡ್. ಚಿಕ್ಕ ಮತ್ತು ಆಧುನಿಕ ಬಟ್ಟೆಗಳು, ಮುಖದಲ್ಲಿ ದುಬಾರಿ ಮೇಕಪ್ ಮತ್ತು ಕಾಲಿನಲ್ಲಿ ಎತ್ತರದ ಹೀಲ್ಸ್. ವಿಕ್ರಮ್ನ ಕಣ್ಣುಗಳಲ್ಲಿ ನೆಹಾಳಿಗಾಗಿ ಕಂಡ ಪ್ರೀತಿ ಮತ್ತು ಹೊಳಪು ಸುಧಾಳಿಗಾಗಿ ಎಂದಿಗೂ ಇರಲಿಲ್ಲ. ಸಾಯುವ ಮುನ್ನ ವಿಕ್ರಮ್ನ ತಂದೆ ತನ್ನ ಸ್ನೇಹಿತನ ಅನಾಥ ಮಗಳು ಸುಧಾಳನ್ನೇ ಮದುವೆಯಾಗಬೇಕೆಂದು ವಿಕ್ರಮ್ನಿಂದ ಮಾತು ಪಡೆದಿದ್ದರು. ತಂದೆಯ ಕೊನೆಯ ಆಸೆಯ ಕಾರಣದಿಂದ ವಿಕ್ರಮ್ ಸುಧಾಳನ್ನು ಮದುವೆಯಾದ. ಆದರೆ ಅವಳಿಗೆ ಎಂದಿಗೂ ಹೆಂಡತಿಯ ಸ್ಥಾನಮಾನ ನೀಡಲಿಲ್ಲ. ಡೈನಿಂಗ್ ಟೇಬಲ್ ಸಿದ್ಧವಾಗಿತ್ತು. ಕಾಂತಾದೇವಿ ನೆಹಾಳನ್ನು ರಾಜಕುಮಾರಿಯಂತೆ ಸ್ವಾಗತಿಸಿದಳು. ಬಾ ಮಗಳೇ, ಕುಳಿತುಕೋ. ವಿಕ್ರಮ್ ಬಹಳ ದಿನಗಳಿಂದ ನೀನು ಮನೆಗೆ ಬರುತ್ತೀಯೆಂದು ಹೇಳುತ್ತಿದ್ದ. ಕಾಂತಾದೇವಿ ತುಂಬಾ ಪ್ರೀತಿಯಿಂದ ನೆಹಾಳ ತಲೆಯ ಮೇಲೆ ಕೈ ಹಾಯಿಸಿದಳು. ನೆಹಾ ನಕಲಿ ನಗುವಿನೊಂದಿಗೆ ಹೇಳಿದಳು, ಥ್ಯಾಂಕ್ ಯು ಆಂಟಿ ಜಿ. ನಿಜ ಹೇಳಬೇಕೆಂದರೆ ವಿಕ್ರಮ್ ತನ್ನ ಮನೆಯ ಊಟವನ್ನು ನನಗೆ ರುಚಿ ನೋಡಿಸಬೇಕೆಂದಿದ್ದ. ಇಲ್ಲಿ ತುಂಬಾ ಚೆನ್ನಾಗಿ ಅಡುಗೆ ಮಾಡುತ್ತಾರೆ ಅಂತ ಹೇಳಿದ್ದ. ವಿಕ್ರಮ್ ಕುರ್ಚಿಯಲ್ಲಿ ಕುಳಿತು ನಗುತ್ತಾ ಹೇಳಿದನು, ಅಯ್ಯೋ ನೆಹಾ, ಊಟ ಚೆನ್ನಾಗಿದೆ. ಆದರೆ ಅಡುಗೆ ಮಾಡುವವಳು ನನ್ನ ಮಟ್ಟಕ್ಕೆ ಸರಿಹೊಂದುವುದಿಲ್ಲ. ಏ ಸುಧಾ, ಎಲ್ಲಿಗೆ ಸತ್ತು ಹೋಗಿದ್ದೀಯಾ? ಊಟ ತರು. ವಿಕ್ರಮ್ನ ಧ್ವನಿ ಇಡೀ ಹವೇಳಿಯಲ್ಲಿ ಮೊಳಗಿತು. ಸುಧಾ ನಡುಗುವ ಕೈಗಳಿಂದ ಊಟದ ತಟ್ಟೆಯನ್ನು ಹಿಡಿದು ಡೈನಿಂಗ್ ರೂಮ್ಗೆ ಬಂದಳು. ಅವಳನ್ನು ಕಂಡ ನೆಹಾ ವಿಕ್ರಮ್ಗೆ ಮೊಣಕೈಯಿಂದ ಚುಚ್ಚಿ ನಿಧಾನವಾಗಿ ನಗತೊಡಗಿದಳು. ಸುಧಾ ತಲೆ ತಗ್ಗಿಸಿಕೊಂಡೇ ಮೊದಲು ತನ್ನ ಅತ್ತೆಯ ತಟ್ಟೆಗೆ ಊಟ ಹಾಕಿದಳು. ನಂತರ ವಿಕ್ರಮ್ನ ತಟ್ಟೆಗೆ, ಕೊನೆಯಲ್ಲಿ ತುಂಬಾ ಸಂಕೋಚದಿಂದ ನೆಹಾಳ ತಟ್ಟೆಗೆ. ನೆಹಾ ಚಮಚದಿಂದ ಮಟರ್ ಪನೀರ್ನ ಒಂದು ತುಂಡು ತೆಗೆದು ಬಾಯಿಗೆ ಹಾಕಿದಳು. ತಕ್ಷಣವೇ ಮುಖ ಸಿಡುಕಿಸಿಕೊಂಡು ಚಮಚವನ್ನು ಜೋರಾಗಿ ತಟ್ಟೆಯ ಮೇಲೆ ಬಡಿದಳು. ಇಸ್ ವಿಕ್ರಮ್, ಇದು ಏನು? ಇದರಲ್ಲಿ ಎಷ್ಟು ಎಣ್ಣೆ ಮತ್ತು ಮಸಾಲೆ! ಓ ಮೈ ಗಾಡ್, ನನ್ನ ಹೊಟ್ಟೆ ಕೆಟ್ಟು ಹೋಗುತ್ತದೆ. ನೀವು ಇಂತಹ ಅನ್ಹೈಜೀನಿಕ್ ಊಟವನ್ನು ಹೇಗೆ ತಿನ್ನುತ್ತೀರಿ? ನೆಹಾ ತುಂಬಾ ನಕರೆಯ ದಾಟಿಯಲ್ಲಿ ಹೇಳಿದಳು. ವಿಕ್ರಮ್ನ ಮುಖ ಕೋಪದಿಂದ ಕೆಂಪಾಯಿತು. ಅವನು ನೀರಿನ ಗ್ಲಾಸ್ ಅನ್ನು ಜೋರಾಗಿ ಮೇಜಿನ ಮೇಲೆ ಬಡಿದ. ಸುಧಾ, ಇದು ಏನು ಮಾಡಿದ್ದೀಯಾ? ಈ ದುರ್ವಾಸನೆಯೇನು ಎಂದು ವಿಕ್ರಮ್ ಜೋರಾಗಿ ಕೂಗಿದ. ಸ್ನೇಹಿತರೆ, ಸುಧಾ ಭಯದಿಂದ 2 ಹೆಜ್ಜೆ ಹಿಂದೆ ಸರಿದಳು. ನಾನು ನಿಮ್ಮ ಇಷ್ಟದಂತೆ ಮಸಾಲೆ ಹಾಕಿದ್ದೆ. ನಿಮ್ಗೆ ಖಾರ ಇಷ್ಟವಲ್ಲವೇ? ಮೂಗು ಮುಚ್ಚು, ಹಳ್ಳಿ ಹೆಂಗಸು. ವಿಕ್ರಮ್ ತನ್ನ ಕುರ್ಚಿಯಿಂದ ಎದ್ದು ನಿಂತನು. ನಿನಗೆ ಅಡುಗೆ ಮಾಡುವುದು ಗೊತ್ತೇ? ಯಾವಾಗ ನೋಡಿದರೂ ಹಳ್ಳಿಯವರಂತೆ ಎಣ್ಣೆ ಮತ್ತು ಮಸಾಲೆ ತುಂಬಿಬಿಡುತ್ತೀಯಾ? ನೆಹಾ ಒಂದು ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಾಳೆ. ಅವಳು ನನ್ನಂತೆ ಡಯಟ್ ಬಗ್ಗೆ ಗಮನ ಕೊಡುತ್ತಾಳೆ. ನಿನಗೆ ರೊಟ್ಟಿ ಬೆಲ್ಲುವುದಷ್ಟೇ ಗೊತ್ತು. ನಿನಗೆ ಅಕ್ಕರೆ ಎಂಬುದೇ ಇಲ್ಲ. ಸುಧಾಳ ಕಣ್ಣುಗಳಿಂದ ಕಣ್ಣೀರು ಹರಿಯತೊಡಗಿತು. ಅವಳು ಕೈಮುಗಿದು ನಿಂತಳು. ನನ್ನನ್ನು ಕ್ಷಮಿಸಿ. ನಾನು ಈಗಲೇ ನೆಹಾಜಿಗಾಗಿ ಏನಾದರೂ ಹಗುರವಾದದ್ದು ಮಾಡುತ್ತೇನೆ. ಬಿಡು ಎಂದು ನೆಹಾ ಮಧ್ಯೆ ತಡೆದು ಅಹಂಕಾರದ ಧ್ವನಿಯಲ್ಲಿ ಹೇಳಿದಳು.
ನಿನ್ನ ಕೈಯಿಂದ ಮಾಡಿದದ್ದನ್ನು ನಾನು ತಿನ್ನಲು ಸಾಧ್ಯವಿಲ್ಲ. ಕೈ ತೊಳೆದಿದ್ದೀಯೋ ಇಲ್ಲವೋ ಗೊತ್ತಿಲ್ಲ. ವಿಕ್ರಮ್, ನೀನು ಈ ಬಹೆಂಜಿ ತರಹದ ಹೆಂಗಸಿನ ಜೊತೆ ಹೇಗೆ ಇರುತ್ತೀಯಾ? ಬಟ್ಟೆ ತೊಡುವ ರೀತಿಯಿಲ್ಲ, ಮಾತನಾಡುವ ಸಂಸ್ಕಾರ ಇಲ್ಲ. ಅವಳನ್ನು ನೋಡಿದರೆ ನನಗೆ ವಾಂತಿ ಬರುತ್ತದೆ. ಸ್ನೇಹಿತರೆ, ನೆಹಾಳ ಮಾತುಗಳು ಸುಧಾಳ ಹೃದಯಕ್ಕೆ ಕತ್ತಿಯಂತೆ ಚುಚ್ಚುತ್ತಿದ್ದವು. ಪರಸ್ತ್ರೀಯೊಬ್ಬಳು ಅವಳ ಮನೆಯಲ್ಲೇ ಅವಳ ಗಂಡನ ಎದುರೇ ಅವಳನ್ನು ಅವಮಾನಿಸುತ್ತಿದ್ದಳು. ಅವಳ ಗಂಡನೇ ಆ ಹೆಂಗಸಿನ ಪರವಾಗಿದ್ದ. ಇಲ್ಲಿಯವರೆಗೆ ಮೌನವಾಗಿ ಈ ದೃಶ್ಯವನ್ನು ಆಸ್ವಾದಿಸುತ್ತಿದ್ದ ಕಾಂತಾದೇವಿ ಈಗ ಹೇಳಿದಳು, ಅಯ್ಯೋ ನೆಹಾ ಮಗಳೇ, ಇದನ್ನು ಬಿಡು. ಇವಳು ನಮ್ಮ ಮನೆಯ ಕೋಟಾನಾಣ್ಯ. ನನ್ನ ಗಂಡನ ಕೃಪೆಯಿಂದ ಈ ಮನೆಯ ಸೊಸೆಯಾಯಿತು. ಇಲ್ಲದಿದ್ದರೆ ಇದರ ಮುಖ ಮತ್ತು ಸ್ಥಾನಮಾನ ನಮ್ಮ ಮನೆಯಲ್ಲಿ ಒರೆ ಹಾಕುವ ಕೆಲಸದಾಳಿಗಾಗಿಯೂ ಸಾಲದು. ನೀನು ಹೊರಗಿನಿಂದ ಏನಾದರೂ ತರಿಸಿಕೋ ಮಗಳೇ. ವಿಕ್ರಮ್ ಸುಧಾಳಿಗೆ ತುಂಬಾ ಹತ್ತಿರ ಬಂದನು. ಅವನ ಕಣ್ಣುಗಳಲ್ಲಿ ಸುಧಾಳಿಗಾಗಿ ಕೇವಲ ದ್ವೇಷ ಮಾತ್ರವಿತ್ತು. ಅವನು ಬೆರಳು ತೋರಿಸುತ್ತಾ ಹೇಳಿದನು, ಚೆನ್ನಾಗಿ ಕೇಳು ಸುಧಾ. ಈ ಮನೆಯಲ್ಲಿ ನೀನು ಇದ್ದೀಯೆಂದರೆ ಅದು ನನ್ನ ಅಪ್ಪ ಕೊಟ್ಟ ಭಿಕ್ಷೆಯಿಂದ ಮಾತ್ರ. ನನ್ನ ಜೀವನದಲ್ಲಿ, ನನ್ನ ಹೃದಯದಲ್ಲಿ ಮತ್ತು ಈ ಡೈನಿಂಗ್ ಟೇಬಲ್ನಲ್ಲಿ ನಿನಗೆ ಯಾವುದೇ ಜಾಗ ಇಲ್ಲ. ನನ್ನ ನಿಜವಾದ ಜೀವನ ಸಂಗಾತಿ ನೆಹಾ ಮಾತ್ರ. ನೀನು ಕೇವಲ ಒಬ್ಬ ಕೆಲಸದಾಳು. ಕೆಲಸದಾಳಿಯಂತೆ ಇರಬೇಕೆಂದರೆ ಬಾಯಿ ಮುಚ್ಚಿಕೊಂಡು ಕೆಲಸ ಮಾಡು. ಈಗ ನನ್ನ ಕಣ್ಣೆದುರಿನಿಂದ ಮಾಯವಾಗು. ಸ್ನೇಹಿತರೆ, ಇದನ್ನು ಕೇಳಿ ಸುಧಾಳ ಹೃದಯ ಒಡೆದಂತಾಯಿತು. ಅವಳ ಇಡೀ ದೇಹ ನಡುಗುತ್ತಿತ್ತು. ಅವಳು ಒಂದು ಕ್ಷಣವೂ ಅಲ್ಲಿ ನಿಲ್ಲಲಾಗದೆ ಓಡುತ್ತಾ ಅಡುಗೆ ಮನೆಗೆ ಹೋಗಿ ನೆಲದ ಮೇಲೆ ಕುಳಿತುಕೊಂಡಳು. ಹೊರಗಿನಿಂದ ವಿಕ್ರಮ್ ಮತ್ತು ನೆಹಾ ಜೋರಾಗಿ ನಗುವ ಶಬ್ದಗಳು ಕೇಳಿಸುತ್ತಿದ್ದವು. ವಿಕ್ರಮ್ ನೆಹಾಳಿಗಾಗಿ ಹೊರಗಿನಿಂದ ಪಿಜ್ಜಾ ತರಿಸಲು ಆರ್ಡರ್ ಮಾಡುತ್ತಿದ್ದ. ಸ್ನೇಹಿತರೆ, ಅಡುಗೆಮನೆಯ ತಣ್ಣನೆಯ ನೆಲದ ಮೇಲೆ ಕುಳಿತಿದ್ದ ಸುಧಾ ತನ್ನ ಎರಡೂ ಮೊಣಕಾಲುಗಳ ಮಧ್ಯೆ ತಲೆಯನ್ನು ಇಟ್ಟು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ಅವಳು ಎಂದಿಗೂ ವಿಕ್ರಮ್ನಿಂದ ಯಾವುದೇ ದುಬಾರಿ ವಸ್ತುವನ್ನು ಕೇಳಿರಲಿಲ್ಲ. ಯಾವ ಹಠವನ್ನೂ ಮಾಡಿರಲಿಲ್ಲ. ತಂದೆ ತಾಯಿಯಿಲ್ಲದೆ ಜೀವನ ಕಳೆದಿದ್ದ ಅವಳಿಗೆ ಮದುವೆಯ ನಂತರ ಒಂದು ಕುಟುಂಬ ಸಿಗುತ್ತದೆ ಎಂದು ಅನಿಸಿತ್ತು. ಆದರೆ ಇಲ್ಲಿ ಅವಳಿಗೆ ಪ್ರತಿದಿನವೂ ಸಿಗುತ್ತಿದ್ದದ್ದು ಅವಮಾನ, ಟೀಕೆ ಮತ್ತು ತಿರಸ್ಕಾರ ಮಾತ್ರ. ದೇವರೇ ಎಂದು ಸುಧಾ ಅಳುತ್ತಾ ಮೇಲಕ್ಕೆ ನೋಡಿದಳು. ನನ್ನ ತಪ್ಪೇನು? ಬಡವಳಾಗಿರುವುದು ಮತ್ತು ಅನಕ್ಷರಸ್ಥಳಾಗಿರುವುದು ಅಷ್ಟು ದೊಡ್ಡ ಅಪರಾಧವೇ? ನನ್ನನ್ನು ಮನುಷ್ಯಳಾಗಿಯೇ ಕಾಣುವುದಿಲ್ಲವೇ? ಕೊನೆಗೆ ಕೋಟಾನಾಣ್ಯ ಎಂಬ ಈ ಕಳಂಕ ನನ್ನ ವಿಧಿಯಲ್ಲಿ ಇನ್ನೆಷ್ಟು ಕಾಲ? ಸುಧಾ ಅಳುತ್ತಿದ್ದಳು. ಹೊರಗೆ ಡೈನಿಂಗ್ ಟೇಬಲ್ ಬಳಿ ವಿಕ್ರಮ್ ಮತ್ತು ನೆಹಾ ಸಂಭ್ರಮಿಸುತ್ತಿದ್ದರು. ಸ್ನೇಹಿತರೆ, ಕಾಲದ ನಡೆ ತುಂಬಾ ವಿಚಿತ್ರ. ಇಂದು ಯಾರನ್ನಾದರೂ ಆಕಾಶದ ಎತ್ತರಕ್ಕೆ ಏರಿಸಿ ಅಹಂಕಾರದಿಂದ ತುಂಬಿಸುವ ಅದೇ ಕಾಲ ಕ್ಷಣಮಾತ್ರದಲ್ಲಿ ಅವರನ್ನು ನೆಲದ ಧೂಳನ್ನು ನೆಕ್ಕುವ ಸ್ಥಿತಿಗೂ ತಳ್ಳಬಹುದು. ಸುಧಾ ಅಡುಗೆಮನೆಯಲ್ಲಿ ಸುರಿಸಿದ ಆ ಕಣ್ಣೀರು ನೆಲಕ್ಕೆ ಬಿದ್ದು ಕೆಲವೇ ದಿನಗಳಾಗಿದ್ದವು. ಆಗಲೇ ವಿಕ್ರಮ್ ವಿಲ್ಲಾದ ಬಾಗಿಲಿಗೆ ನಾಶದ ಹೆಜ್ಜೆ ತಟ್ಟಿತು. ಒಂದು ಸಾಮಾನ್ಯ ಬೆಳಗ್ಗೆ. ವಿಕ್ರಮ್ ತನ್ನ ಹಳೆಯ ಅಹಂಕಾರದಲ್ಲೇ ಸಿದ್ಧವಾಗಿ ಉಪಹಾರದ ಮೇಜಿನ ಬಳಿ ಕುಳಿತಿದ್ದ. ಸುಧಾ ಮೌನವಾಗಿ ಅವನ ಮುಂದೆ ಒಂದು ಕಪ್ ಚಹಾ ಇಟ್ಟಳು. ಆದರೆ ವಿಕ್ರಮ್ ಅವಳ ಕಡೆ ಕಣ್ಣು ಎತ್ತಿ ನೋಡುವುದನ್ನು ಅಗತ್ಯವೆಂದು ಭಾವಿಸಲಿಲ್ಲ. ಅಷ್ಟರಲ್ಲಿ ವಿಕ್ರಮ್ನ ಫೋನ್ ಜೋರಾಗಿ ಮೊಳಗಿತು. ಅದು ಅವನ ಕಂಪನಿಯ ಸಿಯ ಶರ್ಮಾಜಿ ಅವರ ಕರೆ. ವಿಕ್ರಮ್ ಕರೆ ಸ್ವೀಕರಿಸಿದ. ಹೌದು ಶರ್ಮಾಜಿ, ಹೇಳಿ. ಆ ಹೊಸ ಟೆಂಡರ್ ಪಾಸ್ ಆಯಿತಲ್ಲವೇ? ಫೋನ್ನ ಇನ್ನೊಂದು ತುದಿಯಿಂದ ಬಂದ ಧ್ವನಿಯನ್ನು ಕೇಳುತ್ತಿದ್ದಂತೆ ವಿಕ್ರಮ್ನ ಕೈಯಲ್ಲಿದ್ದ ಚಹಾ ಕಪ್ ಕೆಳಗೆ ಬಿದ್ದು ಒಡೆದು ಹೋಯಿತು. ಏನು ಅರ್ಥವಿಲ್ಲದ ಮಾತು ಆಡುತ್ತಿದ್ದೀರಾ ಶರ್ಮಾಜಿ? ನಿಮಗೆ ಹುಚ್ಚೇನಾಯಿತೆ? ಹೀಗೆ ಹೇಗೆ ಸಾಧ್ಯ? ವಿಕ್ರಮ್ನ ಧ್ವನಿಯಲ್ಲಿ ಭಯಾನಕ ನಡುಕ ಇತ್ತು. ಸರ್, ನಾವು ಸಂಪೂರ್ಣವಾಗಿ ನಾಶವಾಗಿದ್ದೇವೆ, ಅತ್ತುತ್ತ ಶರ್ಮಾಜಿ ಹೇಳುತ್ತಿದ್ದರು. ನಿಮ್ಮ ಪಾಲುದಾರ ಸುಧೀರ್ ಕಂಪನಿಯ ಎಲ್ಲಾ ನಿಧಿಗಳಾದ ಕೋಟಿ ತೆಗೆದುಕೊಂಡು ಒಂದೇ ರಾತ್ರಿ ದೇಶ ಬಿಟ್ಟು ಓಡಿಹೋಗಿದ್ದಾನೆ. ಅವನು ಎಲ್ಲಾ ಮೂಲ ದಾಖಲೆಗಳನ್ನು ಮಾಯ ಮಾಡಿದ್ದಾನೆ ಮತ್ತು ಕಂಪನಿಯ ಹೆಸರಿನಲ್ಲಿ ಭಾರೀ ಸಾಲ ತೆಗೆದುಕೊಂಡಿದ್ದಾನೆ. ಬ್ಯಾಂಕ್ಗಳಿಗೆ ಈ ವಿಷಯ ಗೊತ್ತಾಗಿದೆ. ಅವರು ನಿಮ್ಮ ಎಲ್ಲಾ ಖಾತೆಗಳನ್ನು ಸ್ಥಗಿತಗೊಳಿಸಿದ್ದಾರೆ. ಪೊಲೀಸರು ಮತ್ತು ವಸೂಲಿ ಅಧಿಕಾರಿಗಳು ಯಾವ ಕ್ಷಣದಲ್ಲಾದರೂ ನಿಮ್ಮ ಮನೆಗೆ ತಲುಪಬಹುದು ಸರ್. ಫೋನ್ ವಿಕ್ರಮ್ನ ಕೈಯಿಂದ ಜಾರಿ ಬಿತ್ತು. ಅವನ ಮೆದುಳು ಶೂನ್ಯವಾಗಿ ಬಿಟ್ಟಿತು. ಕೋಟ್ಯಾಂತರ ರೂಪಾಯಿಗಳ ವ್ಯವಹಾರ, ಬ್ಯಾಂಕ್ ಬ್ಯಾಲೆನ್ಸ್, ಅವನ ಗೌರವ ಎಲ್ಲವೂ ಒಂದು ಕ್ಷಣದಲ್ಲಿ ಚೀಟಿಗಳ ಮನೆಯನ್ನು ಹೋಲುವಂತೆ ಕುಸಿದು ಬಿದ್ದಿತ್ತು. ಅಷ್ಟರಲ್ಲಿ ಮನೆಯ ಹೊರಗೆ ಬ್ಯಾಂಕ್ ವಾಹನಗಳು ಮತ್ತು ಪೊಲೀಸ್ ಜೀಪಿನ ಸೈರಂಗಳ ಶಬ್ದ ಕೇಳಿಸಿತು. ಅತ್ತೆ ಕಾಂತಾದೇವಿ ಗಾಬರಿಯಿಂದ ಹೊರಗೆ ಬಂದರು. ಏನಾಯಿತು ವಿಕ್ರಮ್ ಮಗನೇ? ಈ ಪೊಲೀಸರು ನಮ್ಮ ಮನೆಗೆ ಯಾಕೆ ಬರುತ್ತಿದ್ದಾರೆ? ವಿಕ್ರಮ್ ನೆಲದ ಮೇಲೆ ಮೊಣಕಾಲೂರಿ ಕುಳಿತನು. ತನ್ನ ಕೂದಲನ್ನು ಕೀಳುತ್ತಾ ಕಿರುಚಿದನು. ಅಮ್ಮ, ನಾವು ಬೀದಿಗೆ ಬಂದಿದ್ದೇವೆ. ಸುಧೀರ್ ನನ್ನನ್ನು ಮೋಸ ಮಾಡಿದ್ದಾನೆ. ನನ್ನ ಮೇಲೆ 20 ರೂಪೀಸ್ ಕೋಟಿಯ ಸಾಲ ಇದೆ. ಈ ಹವೆಲಿ, ನನ್ನ ಕಾರುಗಳು ಎಲ್ಲವೂ ಹರಾಜಾಗುತ್ತವೆ ಅಮ್ಮ. ನನ್ನ ಬಳಿ 1 ರೂಪಾಯಿಯೂ ಉಳಿದಿಲ್ಲ. ಈ ಭಯಾನಕ ಸುದ್ದಿ ಕಾಂತಾದೇವಿಯ ಕಿವಿಗೆ ಕರಗಿದ ಸೀಸೆಯಂತೆ ಇಳಿಯಿತು. ಅವರ ದೇಹ ನಡುಗತೊಡಗಿತು. ನನ್ನ ಹವೆಲಿ, ನನ್ನ ಗೌರವ ಎಂದು ಗುನುಗುತ್ತಾ ತಮ್ಮ ಎದೆಯನ್ನು ಬಿಗಿಯಾಗಿ ಹಿಡಿದರು. ಅವರಿಗೆ ತೀವ್ರ ಹೃದಯಾಘಾತವಾಯಿತು ಮತ್ತು ಅವರು ದಡಾಮ್ ಎಂದು ನೆಲಕ್ಕುರುಳಿದರು. ಅಮ್ಮ ಎಂದು ವಿಕ್ರಮ್ ಕಿರುಚಿದ. ಅಡಿಗೆಮನೆಯ ಬಾಗಿಲಿನಿಂದ ಇದನ್ನೆಲ್ಲ ನೋಡುತ್ತಿದ್ದ ಸುಧಾ ಓಡಿಬಂದು ತನ್ನ ಅತ್ತೆಯ ಬಳಿ ಬಂದಳು. ವಿಕ್ರಮ್ನ ಎಲ್ಲಾ ಕೆಲಸಗಾರರು ಓಡಿಹೋಗಿದ್ದರು. ಸುಧಾ ವಿಕ್ರಮ್ನ ಸಹಾಯದಿಂದ ಹೇಗೋ ಕಾಂತಾದೇವಿಯನ್ನು ಕಾರಿನಲ್ಲಿ ಕೂರಿಸಿ ತಕ್ಷಣ ಆಸ್ಪತ್ರೆಗೆ ಧಾವಿಸಿದರು. ಸ್ನೇಹಿತರೆ, ಆಸ್ಪತ್ರೆಯ ದೃಶ್ಯ ಇನ್ನೂ ಭಯಾನಕವಾಗಿತ್ತು. ಐಸಿಯುವಿನ ಹೊರಗೆ ವೈದ್ಯರು ವಿಕ್ರಮ್ರನ್ನು ಕರೆದು ಹೇಳಿದರು, ನೋಡಿ ಮಿಸ್ಟರ್ ವಿಕ್ರಮ್, ನಿಮ್ಮ ತಾಯಿಯ ಸ್ಥಿತಿ ತುಂಬಾ ಗಂಭೀರವಾಗಿದೆ. ಅವರಿಗೆ ತೀವ್ರ ಹೃದಯಾಘಾತವಾಗಿದೆ.
ತಕ್ಷಣ ಬೈಪಾಸ್ ಶಸ್ತ್ರಚಿಕಿತ್ಸೆ ಮಾಡಬೇಕಾಗಿದೆ. ನೀವು ಕೌಂಟರ್ಗೆ ಹೋಗಿ ತಕ್ಷಣ ಲಕ್ಷ ಠೇವಣಿ ಮಾಡಿ. ಇಲ್ಲದಿದ್ದರೆ ನಾವು ಶಸ್ತ್ರಚಿಕಿತ್ಸೆ ಆರಂಭಿಸಲು ಸಾಧ್ಯವಿಲ್ಲ. ನಮ್ಮ ಬಳಿ ಸಮಯ ತುಂಬಾ ಕಡಿಮೆ. ಲಕ್ಷ. ನಿನ್ನೆವರೆಗೂ ವಿಕ್ರಮ್ ತನ್ನ ಪ್ರೇಯಸಿ ನೇಹಾಳ ಮೇಕಪ್ ಮತ್ತು ಪಾರ್ಟಿಗಳ ಮೇಲೆ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡುತ್ತಿದ್ದನು. ಆದರೆ ಇಂದು ಅವನ ಜೇಬಿನಲ್ಲಿ 5 ರೂಪೀಸ್ ಟ್ರಿಪಲ್ ಶೂನ್ಯ ಕೂಡ ಇರಲಿಲ್ಲ. ಅವನ ಎಲ್ಲಾ ಕಾರ್ಡ್ಗಳು ಬ್ಲಾಕ್ ಆಗಿದ್ದವು. ಗಾಬರಿಗೊಂಡ ವಿಕ್ರಮ್ ತನ್ನ ಫೋನ್ನಿಂದ ನಿನ್ನೆವರೆಗೂ ತನ್ನ ಜೊತೆ ಮದ್ಯಪಾನ ಮಾಡುತ್ತಿದ್ದ ಎಲ್ಲಾ ಶ್ರೀಮಂತ ಸ್ನೇಹಿತರಿಗೆ ಕರೆ ಮಾಡಿದನು. ಆದರೆ ಯಾರೂ ಫೋನ್ ಎತ್ತಲಿಲ್ಲ. ಅಪಕೀರ್ತಿಯ ಭಯದಿಂದ ಎಲ್ಲರೂ ವಿಕ್ರಮ್ನಿಂದ ಮುಖ ತಿರುಗಿಸಿದ್ದರು. ಕೊನೆಗೆ ವಿಕ್ರಮ್ಗೆ ತನ್ನ ಆ ನಿಜವಾದ ಪ್ರೀತಿಯ ನೆನಪಾಯಿತು, ಯಾರಿಗಾಗಿ ಅವನು ಪ್ರತಿದಿನ ಸುಧಾಳನ್ನು ಅವಮಾನಿಸುತ್ತಿದ್ದನು. ನಡುಗುವ ಕೈಗಳಿಂದ ನೇಹಾಗೆ ಕರೆ ಮಾಡಿದನು. ಹಲೋ ನೇಹಾ. ನೇಹಾ, ದಯವಿಟ್ಟು ನನ್ನ ಮಾತು ಕೇಳು. ವಿಕ್ರಮ್ನ ಧ್ವನಿ ಅಳುವಂತಾಗಿತ್ತು. ಹೌದು ವಿಕ್ರಮ್, ಹೇಳು. ನಿನ್ನ ವ್ಯವಹಾರದ ಬಗ್ಗೆ ಸುದ್ದಿಯಲ್ಲಿ ಕೇಳಿದೆ. ಏನು ಮೂರ್ಖತನ ಮಾಡಿದ್ದೀಯಾ? ನೇಹಾಳ ಧ್ವನಿಯಲ್ಲಿ ಯಾವುದೇ ಸಹಾನುಭೂತಿ ಇರಲಿಲ್ಲ, ಬದಲಾಗಿ ಒರಟುತನವಿತ್ತು. ನೇಹಾ, ಸುಧೀರ್ ನನ್ನನ್ನು ಮೋಸ ಮಾಡಿದ್ದಾನೆ. ನನ್ನ ಅಮ್ಮ ಆಸ್ಪತ್ರೆಯಲ್ಲಿ ಸಾವಿನೊಂದಿಗೆ ಹೋರಾಡುತ್ತಿದ್ದಾರೆ. ಶಸ್ತ್ರಚಿಕಿತ್ಸೆಗಾಗಿ ನನಗೆ ತಕ್ಷಣ ಲಕ್ಷ ಬೇಕು. ದಯವಿಟ್ಟು ನನ್ನ ಖಾತೆಗೆ ವರ್ಗಾಯಿಸು. ನಾನು ನಿನಗೆ ಪೈಸೆಯಾಗಿ ಹಿಂದಿರುಗಿಸುತ್ತೇನೆ. ನಿನ್ನನ್ನು ಬಿಟ್ಟು ಈ ಜಗತ್ತಿನಲ್ಲಿ ನನಗೆ ಯಾರೂ ಇಲ್ಲ ಎಂದು ವಿಕ್ರಮ್ ಬೇಡಿಕೊಂಡನು. ಫೋನ್ನ ಆ ಕಡೆಯಿಂದ ನೇಹಾಳ ವ್ಯಂಗ್ಯಭರಿತ ನಗು ಕೇಳಿಸಿತು. ಎಕ್ಸ್ಕ್ಯೂಸ್ ಮೀ ವಿಕ್ರಮ್, ನಿನಗೆ ಪ್ರಜ್ಞೆ ಇದೆಯಾ? 5 ರೂಪೀಸ್ ಲಕ್ಷವಾ? ಅಯ್ಯೋ, ನೀನು ಈಗ ರಸ್ತೆ ಬದಿಯ ಭಿಕ್ಷುಕನಾಗಿ ಬಿಟ್ಟಿದ್ದೀಯಲ್ಲ. ನಾನು ನಿನ್ನನ್ನು ಪ್ರೀತಿಸಿದ್ದು ನಿನ್ನ ಸ್ಥಾನಮಾನವನ್ನು, ನಿನ್ನ ಬಡತನವನ್ನು ಅಲ್ಲ. ನಾನು ಯಾವ ದತ್ತಿ ಸಂಸ್ಥೆಯನ್ನು ನಡೆಸುತ್ತಿಲ್ಲ ನಿನ್ನ ಮೇಲೆ ಹಣ ಸುರಿಯಲು. ಹಾಗೇ ಈಗ ಒಬ್ಬ ಹೊಸ ಶ್ರೀಮಂತ ಉದ್ಯಮಿಯ ಜೊತೆ ನನ್ನ ಮಾತುಕತೆ ನಡೆಯುತ್ತಿದೆ. ಇನ್ನು ಮುಂದೆ ನನಗೆ ಕರೆ ಮಾಡಬೇಡ. ಅಷ್ಟೇ ಹೇಳಿ ನೇಹಾ ಕರೆ ಕಟ್ ಮಾಡಿ ವಿಕ್ರಮ್ನ ಸಂಖ್ಯೆಯನ್ನು ಬ್ಲಾಕ್ ಮಾಡಿಬಿಟ್ಟಳು. ಫೋನ್ನಿಂದ ಕೇಳಿಬರುತ್ತಿದ್ದ ಟು ಶಬ್ದ ವಿಕ್ರಮ್ನ ಹೃದಯವನ್ನು ಚೂರು ಮಾಡುತ್ತಿತ್ತು. ಅವನ ನಿಜವಾದ ಪ್ರೀತಿಯೂ ಅವನ ಅಹಂಕಾರವೂ ಇಂದು ನೆಲಕ್ಕೆ ಮುಖ ಮಾಡಿ ಬಿದ್ದಿದ್ದವು. ವಿಕ್ರಮ್ ಗೋಡೆಯ ಆಧಾರ ಹಿಡಿದು ಆಸ್ಪತ್ರೆಯ ತಣ್ಣನೆಯ ನೆಲದ ಮೇಲೆ ಕುಳಿತು ಮಗುವಿನಂತೆ ಬಿಕ್ಕಿ ಅಳತೊಡಗಿದನು. ನಾನು ನಾಶವಾಗಿ ಬಿಟ್ಟೆ. ನನಗೆ ಯಾರೂ ಇಲ್ಲ. ನನ್ನ ಅಮ್ಮ ಸಾಯುತ್ತಾರೆ. ಸ್ನೇಹಿತರೆ, ಸ್ವಲ್ಪ ದೂರದಲ್ಲಿ ನಿಂತಿದ್ದ ಸುಧಾ ಇದನ್ನೆಲ್ಲ ನೋಡುತ್ತಾ ಕೇಳುತ್ತಾ ಇದ್ದಳು. ಇದೇ ವಿಕ್ರಮ್ ಅವಳನ್ನು ಕೆಲಸದವಳೆಂದು ಕರೆಯುತ್ತಿದ್ದನು. ಇದೇ ಅತ್ತೆ ಅವಳನ್ನು ಖೋಟಾ ನಾಣ್ಯ ಎಂದು ಯಾವಾಗಲೂ ಹೀಯಾಳಿಸುತ್ತಿದ್ದಳು. ಬೇರೆ ಯಾವ ಸಾಮಾನ್ಯ ಮಹಿಳೆಯಾಗಿದ್ದರೂ ದೇವರು ತನ್ನ ಅವಮಾನಕ್ಕೆ ಪ್ರತೀಕಾರ ತೀರಿಸಿದ್ದಾನೆ ಎಂದುಕೊಳ್ಳುತ್ತಿದ್ದಳು. ಆದರೆ ಸುಧಾ ಭಾರತೀಯ ಸಂಸ್ಕಾರಗಳಲ್ಲಿ ಬೆಳೆದು ಬಂದಂತಹ ಮಗಳು. ಅವಳಿಗೆ ತನ್ನ ಪತಿಯ ಮಂಗಳಸೂತ್ರವೇ ಎಲ್ಲವೂ ಆಗಿತ್ತು. ಸುಧಾ ಮೌನವಾಗಿ ಆಸ್ಪತ್ರೆಯ ಒಂದು ಮೂಲೆಗೆ ಹೋದಳು. ಅವಳ ಕೈಗಳು ನಡುಗುತ್ತಿದ್ದವು. ತನ್ನ ಹಳ್ಳಿಯಲ್ಲಿದ್ದ ತನ್ನ ತಂದೆ ರಾಮನಾಥ ಜಿ ಅವರಿಗೆ ಕರೆ ಮಾಡಿದಳು. ರಾಮನಾಥ ಜಿ ತುಂಬಾ ಸರಳ ರೈತರಾಗಿದ್ದರು. ಅವರ ಬಳಿ ಹಳ್ಳಿಯಲ್ಲಿ ಸ್ವಲ್ಪ ಪಾರಂಪರಿಕ ಜಮೀನು ಮಾತ್ರ ಇತ್ತು. ಅದನ್ನು ಅವರು ತಮ್ಮ ಪ್ರಾಣಕ್ಕಿಂತಲೂ ಹೆಚ್ಚು ಪ್ರೀತಿಸುತ್ತಿದ್ದರು. ಹಲೋ ಬಾಬೂಜಿ. ಸುಧಾಳ ಅಳು ಉಕ್ಕಿ ಬಂತು. ಏನಾಯಿತು ನನ್ನ ಮಗಳೇ? ಯಾಕೆ ಅಳುತ್ತಿದ್ದೀಯಾ? ಅಳಿಯ ಚೆನ್ನಾಗಿದ್ದಾನೆಯೇ? ರಾಮನಾಥ ಜಿ ಅವರ ಧ್ವನಿಯಲ್ಲಿ ಒಬ್ಬ ತಂದೆಯ ವ್ಯತೆ ತುಂಬಿತ್ತು. ಬಾಬೂಜಿ, ನಾವು ನಾಶವಾಗಿ ಬಿಟ್ಟೆವು ಎಂದು ಅಳುತ್ತಾ ಸುಧಾ ಸಂಪೂರ್ಣ ಕಥೆಯನ್ನು ತನ್ನ ತಂದೆಗೆ ಹೇಳಿದಳು. ಅಮ್ಮಜಿ ಆಸ್ಪತ್ರೆಯಲ್ಲಿದ್ದಾರೆ. ಡಾಕ್ಟರ್ ಲಕ್ಷ ಕೇಳಿದ್ದಾರೆ. ಇವರ ಎಲ್ಲಾ ಸ್ನೇಹಿತರು ಇವರನ್ನು ಬಿಟ್ಟು ಹೋಗಿದ್ದಾರೆ. ಬಾಬೂಜಿ, ನನ್ನ ಸೌಭಾಗ್ಯ ಹಾಳಾಗುತ್ತದೆ. ನನ್ನ ಮನೆ ಉಳಿಸಿ ಬಾಬೂಜಿ. ಸ್ನೇಹಿತರೆ, ಫೋನ್ನ ಆ ಕಡೆಯಿಂದ ಕೆಲವು ಕ್ಷಣ ಮೌನ ಆವರಿಸಿತು. ಲಕ್ಷ ಒಬ್ಬ ಬಡ ರೈತನಿಗೆ ಅದು ಬಹಳ ದೊಡ್ಡ ಮೊತ್ತ. ಆದರೆ ಒಬ್ಬ ತಂದೆ ತನ್ನ ಮಗಳ ಕಳೆದು ಹೋಗುತ್ತಿರುವ ಸೌಭಾಗ್ಯವನ್ನು ಹೇಗೆ ನೋಡಬಲ್ಲ? ರಾಮನಾಥ ಜಿ ದೀರ್ಘ ನಿಟ್ಟುಸಿರು ಬಿಟ್ಟು ಭಾರವಾದ ಧ್ವನಿಯಲ್ಲಿ ಹೇಳಿದರು. ಅಳಬೇಡ ನನ್ನ ಮಗಳೇ. ನಿನ್ನ ತಂದೆ ಬದುಕಿರುವವರೆಗೆ ನಿನ್ನ ಗಂಡನ ಮನೆಗೆ ಯಾವ ಆಪತ್ತು ಬರಲು ಬಿಡುವುದಿಲ್ಲ. ನೀನು ಹೋಗಿ ಅಳಿಯನ ಜೊತೆ ನಿಂತಿರು. ಸ್ನೇಹಿತರೆ, ರಾತ್ರಿ 12 ಆಗಿತ್ತು. ಹಳ್ಳಿಯಲ್ಲಿ ರಾಮನಾಥ ಜಿ ತಮ್ಮ ಮನೆಯ ಪೆಟ್ಟಿಗೆಯಿಂದ ತಮ್ಮ ಪಾರಂಪರಿಕ ಜಮೀನಿನ ದಾಖಲೆಗಳನ್ನು ತೆಗೆದರು. ಅದು ಅವರ ಪೂರ್ವಜರ ನೆನಪಾಗಿತ್ತು ಮತ್ತು ಅವರ ವೃದ್ಧಾಪ್ಯದ ಏಕೈಕ ಆಸರೆಯಾಗಿತ್ತು. ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡು ಅವರು ರಾತ್ರಿ ಕತ್ತಲಲ್ಲೇ ಹಳ್ಳಿಯ ಅತಿದೊಡ್ಡ ಜಮೀನುದಾರರ ಮನೆಗೆ ಹೋದರು. ಚೌಧರಿ ಜಿ, ನನ್ನ 2 ಬೀಗ ಜಮೀನನ್ನು ನಿಮ್ಮ ಹೆಸರಿಗೆ ಮಾಡಿಕೊಳ್ಳಿ. ನನಗೆ ಇದೇ ಕ್ಷಣದಲ್ಲಿ ಲಕ್ಷ ಬೇಕು. ನನ್ನ ಮಗಳ ಮನೆ ಹಾಳಾಗುತ್ತಿದೆ. ರಾಮನಾಥ ಜಿ ತಮ್ಮ ಪಗಡಿಯನ್ನು ಜಮೀನುದಾರರ ಕಾಲಿಗೆ ಇಟ್ಟರು. ಜಮೀನುದಾರ ಅವಕಾಶದ ಲಾಭ ಪಡೆದು ಆ ಜಮೀನನ್ನು ಅತ್ಯಂತ ಕಡಿಮೆ ಬೆಲೆಗೆ ಖರೀದಿಸಿ ನಗದು ಹಣ ಕೊಟ್ಟನು. ಸ್ನೇಹಿತರೆ, ಅದೇ ರಾತ್ರಿ ರಾಮನಾಥ ಜಿ ನಗರಕ್ಕೆ ಬಂದು ನೇರವಾಗಿ ಆಸ್ಪತ್ರೆಯ ಲೆಕ್ಕಪತ್ರ ವಿಭಾಗದಲ್ಲಿ ಹಣವನ್ನು ಠೇವಣಿ ಮಾಡಿದರು. ಅವರು ಸುಧಾಳಿಗೆ ಪ್ರಮಾಣ ಮಾಡಿಸಿದ್ದರು. ಈ ಹಣ ಎಲ್ಲಿಂದ ಬಂದಿದೆ ಎಂಬುದು ವಿಕ್ರಮ್ಗೆ ಯಾವತ್ತೂ ತಿಳಿಯಬಾರದು. ಇಲ್ಲದಿದ್ದರೆ ವಿಕ್ರಮ್ನ ಸ್ವಾಭಿಮಾನಕ್ಕೆ ನೋವಾಗುತ್ತದೆ. ತಂದೆ ತಮ್ಮೆಲ್ಲವನ್ನೂ ಕಳೆದುಕೊಂಡು ಖಾಲಿ ಕೈಯಲ್ಲಿ ಹಳ್ಳಿಗೆ ಮರಳಿದರು. ಮರುದಿನ ಬೆಳಿಗ್ಗೆ ಆಸ್ಪತ್ರೆಯಲ್ಲಿ ವೈದ್ಯರು ವಿಕ್ರಮ್ಗೆ ಹೇಳಿದರು, ಯಾರೋ ಒಬ್ಬ ಅನಾಮಧೇಯ ವ್ಯಕ್ತಿ ಲಕ್ಷ ಠೇವಣಿ ಮಾಡಿದ್ದಾರೆ ಮತ್ತು ನಿಮ್ಮ ತಾಯಿಯ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ. ವಿಕ್ರಮ್ನ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಬಹುಶಃ ದೇವರೋ ಅಥವಾ ತನ್ನ ಹಳೆಯ ಸ್ನೇಹಿತರಲ್ಲಿ ಯಾರೋ ಗುಪ್ತವಾಗಿ ಸಹಾಯ ಮಾಡಿದ್ದಾರೆ ಎಂದು ಅವನು ಭಾವಿಸಿದನು. ಸ್ನೇಹಿತರೆ, ವಿಕ್ರಮ್ನ ಪ್ರಪಂಚ ಸಂಪೂರ್ಣವಾಗಿ ನಾಶವಾಗಿತ್ತು.
ವಿಕ್ರಮ್ ವಿಲ್ಲಾ ಎಂಬ ಐಷಾರಾಮಿ ಹವೆಲಿ ಮತ್ತು ಹೊಳೆಯುವ ಕಾರುಗಳು ಎಲ್ಲವೂ ಹರಾಜಾಗಿದ್ದವು. ಈಗ ವಿಕ್ರಮ್ ಅವನ ಅನಾರೋಗ್ಯ ಪೀಡಿತ ತಾಯಿ ಕಾಂತಾದೇವಿ ಮತ್ತು ಸುಧಾನಗರದಲ್ಲಿನ 2 ಕೊಠಡಿಗಳ ಸಣ್ಣ ಬಾಡಿಗೆ ಮನೆಯಲ್ಲಿ ವಾಸಿಸಲು ಬಲವಂತಗೊಂಡಿದ್ದರು. ಪರಿಸ್ಥಿತಿಗಳು ಬದಲಾಗಿದ್ದವು. ಆದರೆ ವಿಕ್ರಮ್ ಮತ್ತು ಅವನ ತಾಯಿಯ ಸುಧಾಳ ಬಗ್ಗೆ ಇರುವ ದೃಷ್ಟಿಕೋನ ಬದಲಾಗಿರಲಿಲ್ಲ. ಸುಧಾ ಇನ್ನೂ ಆ ಸಣ್ಣ ಮನೆಯ ಎಲ್ಲಾ ಕೆಲಸ ಮಾಡುತ್ತಿದ್ದಳು. ಹಗಲು ರಾತ್ರಿ ಅತ್ತೆಯ ಸೇವೆ ಮಾಡುತ್ತಿದ್ದಳು. ಆದರೆ ಪ್ರತಿಯಾಗಿ ಅವಳಿಗೆ ಸಿಗುತ್ತಿದ್ದದ್ದು ಕೇವಲ ಟೀಕೆಗಳೇ. ವಿಕ್ರಮ್ಗೆ ಒಂದು ಸಣ್ಣ ಕಂಪನಿಯಲ್ಲಿ ಮ್ಯಾನೇಜರ್ ಕೆಲಸ ಸಿಕ್ಕಿತ್ತು. ಮನೆಯಲ್ಲಿ 2 ಹೊತ್ತಿನ ಊಟದ ವ್ಯವಸ್ಥೆ ಆಗತೊಡಗಿತ್ತು. ಆದರೆ ವಿಕ್ರಮ್ನ ಹೃದಯದಲ್ಲಿ ತನ್ನ ತಾಯಿಯ ಜೀವ ಉಳಿಸಿದ ಆ ಅನಾಮಧೇಯ ವ್ಯಕ್ತಿಯ ಬಗ್ಗೆ ಅಪಾರ ಗೌರವವಿತ್ತು. ದೇವರು ತನ್ನ ಸಹಾಯಕ್ಕೆ ಒಬ್ಬ ದೇವದೂತನನ್ನು ಕಳುಹಿಸಿದ್ದಾನೆ ಎಂದು ಅವನಿಗೆ ಅನಿಸುತ್ತಿತ್ತು. ಸ್ನೇಹಿತರೆ, 6 ತಿಂಗಳು ಕಳೆದವು. ವಿಕ್ರಮ್ನ ಪರಿಸ್ಥಿತಿ ಸ್ವಲ್ಪ ಸುಧಾರಿಸತೊಡಗಿತು. ಈ ವಿಷಯ ಆಲೋಬಿ ನೇಹಾಳ ಕಿವಿಗೂ ತಲುಪಿತು. ಶ್ರೀಮಂತ ಉದ್ಯಮಿ ಮೋಸ ಮಾಡಿ ಬಿಟ್ಟು ಹೋದ ನಂತರ ಅವಳು ಮತ್ತೆ ವಿಕ್ರಮ್ನ ಜೀವನಕ್ಕೆ ಮರಳಲು ಅವಕಾಶ ಹುಡುಕುತ್ತಿದ್ದಳು. ಒಂದು ಸಂಜೆ ವಿಕ್ರಮ್ ತನ್ನ ಸಣ್ಣ ಮನೆಗೆ ಹಿಂದಿರುಗಿದಾಗ ಡೈನಿಂಗ್ ಟೇಬಲ್ ಬಳಿ ನೇಹಾ ಕುಳಿತಿರುವುದನ್ನು ನೋಡಿದನು. ಕಾಂತಾದೇವಿ ಅವಳ ಕೈಗಳನ್ನು ಸವರಿಸುತ್ತಿದ್ದರು. ವಿಕ್ರಮ್ಗೆ ಕೋಪ ಬಂತು. ನೀನು ಇಲ್ಲಿ ಏನು ಮಾಡುತ್ತಿದ್ದೀಯ ನೇಹಾ? ನನಗೆ ನಿನ್ನ ಅತ್ಯಂತ ಅಗತ್ಯವಿದ್ದಾಗ ನೀನು ನನ್ನನ್ನು ಅವಮಾನ ಮಾಡಿ ಬಿಟ್ಟು ಹೋಗಿದ್ದೆ. ನೇಹಾ ತಕ್ಷಣ ಮೊಸಳೆಯ ಕಣ್ಣೀರು ಸುರಿಸಲು ಆರಂಭಿಸಿದಳು. ಅವಳು ವಿಕ್ರಮ್ನ ಬಳಿ ಬಂದು ಅಳುತ್ತಾ ಹೇಳಿದಳು, ವಿಕ್ರಮ್, ನನ್ನನ್ನು ಕ್ಷಮಿಸು. ಆ ದಿನ ನಾನು ತುಂಬಾ ಹೆದರಿದ್ದೆ. ಆದರೆ ನಾನು ನಿನ್ನನ್ನು ಹೀಗೆ ಸಾಯಲು ಬಿಡುತ್ತೇನೆ ಎಂದು ನಿನಗೆ ಅನಿಸುತ್ತದೆಯಾ? ವಿಕ್ರಮ್, ಆಸ್ಪತ್ರೆಯಲ್ಲಿ ಆ ಲಕ್ಷವನ್ನು ನಾನೇ ಠೇವಣಿ ಮಾಡಿದ್ದೆ. ಇದನ್ನು ಕೇಳುತ್ತಲೇ ವಿಕ್ರಮ್ನ ಕಾಲ ಕೆಳಗಿನಿಂದ ನೆಲವೇ ಜಾರಿದಂತಾಯಿತು. ಅಡಿಗೆ ಮನೆಯಲ್ಲಿ ಚಹಾ ಮಾಡುತ್ತಿದ್ದ ಸುಧಾಳ ಕೈಗಳು ನಿಂತು ಹೋದವು. ಏನು ಅರ್ಥವಿಲ್ಲದ ಮಾತಾಡುತ್ತಿದ್ದೀಯಾ ಎಂದು ವಿಕ್ರಮ್ ತಡವರಿಸುತ್ತಾ ಕೇಳಿದನು. ಹೌದು ವಿಕ್ರಮ್, ತನ್ನ ಸುಳ್ಳು ಕಥೆಯನ್ನು ಹೆಣೆಯುತ್ತಾ ನೇಹಾ ಹೇಳಿದಳು. ಆಂಟಿಜಿ ಅವರ ಜೀವ ಉಳಿಸಲು ನಾನು ನನ್ನ ಎಲ್ಲಾ ಆಭರಣಗಳನ್ನು ಮಾರಿಬಿಟ್ಟೆ. ಆದರೆ ನಾನು ಮುಂದೆ ಬರಲಿಲ್ಲ, ಏಕೆಂದರೆ ನೀನು ಸ್ವಾವಲಂಬಿಯಾಗುವುದನ್ನು ನೋಡಲು ಬಯಸಿದೆ. ನೀನು ಮತ್ತೆ ನಿನ್ನ ಕಾಲಿನ ಮೇಲೆ ನಿಲ್ಲಬಲ್ಲೆಯೋ ಇಲ್ಲವೋ ನೋಡಲು ಬಯಸಿದೆ. ನೋಡು, ಇಂದು ನೀನು ಮತ್ತೆ ಯಶಸ್ವಿಯಾಗುತ್ತಿದ್ದೀಯಾ. ವಿಕ್ರಮ್ನ ಕಣ್ಣಿನಿಂದ ಕಣ್ಣೀರು ಸುರಿಯಿತು. ಅವನ ಅಹಂಕಾರ ಮತ್ತೆ ಎಚ್ಚರಗೊಂಡಿತು. ಅವನು ನೇಹಾಳನ್ನು ಅಪ್ಪಿಕೊಂಡನು. ನನ್ನನ್ನು ಕ್ಷಮಿಸು ನೇಹಾ. ನಾನು ನಿನ್ನನ್ನು ಅರ್ಥಮಾಡಿಕೊಳ್ಳಲಿಲ್ಲ. ನೀನು ನಿಜವಾಗಿಯೂ ದೇವಿಯಂತೆ. ಕಾಂತಾದೇವಿಯು ಅಡಿಗೆ ಮನೆಯ ಕಡೆ ಮುಖ ಮಾಡಿ ಹೇಳಿದರು. ನೋಡಿದೆಯಾ ವಿಕ್ರಮ್, ಇದನ್ನೇ ನಿಜವಾದ ಪ್ರೀತಿ ಅಂತಾರೆ. ಮತ್ತು ಒಳಗೆ ನಿಂತಿರುವ ಈ ಕೋಟಾ ನಾಣ್ಯವನ್ನು ನೋಡು. ಇದರ ಅಪಶಕುನದ ಹೆಜ್ಜೆಗಳ ಕಾರಣದಿಂದಲೇ ನಮ್ಮ ಅರಮನೆ ಕಳೆದು ಹೋಯಿತು. ಸ್ನೇಹಿತರೆ, ಮರುದಿನ ವಿಕ್ರಮ್ ಮನೆಗೆ ಬಂದಾಗ ಅವನ ಕೈಯಲ್ಲಿ ಒಂದು ಫೈಲ್ ಇತ್ತು. ಅವನು ಸುಧಾಳನ್ನು ಕರೆದನು. ಬೆವರಿನಿಂದ ಒದ್ದೆಯಾದ ಮುಖದೊಂದಿಗೆ ಸುಧಾ ಹೊರಗೆ ಬಂದಳು. ವಿಕ್ರಮ್ ಆ ಫೈಲ್ ಅನ್ನು ಸುಧಾಳ ಮುಖದ ಮೇಲೆ ಎಸೆದನು. ಅದರೊಳಗೆ ವಿಚ್ಛೇದನದ ದಾಖಲೆಗಳು ಇದ್ದವು. ಸಾಕಾಯಿತು ಸುಧಾ. ವಿಕ್ರಮ್ನ ಧ್ವನಿಯಲ್ಲಿ ಮತ್ತೆ ಅದೇ ಹಳೆಯ ಅಹಂಕಾರವಿತ್ತು. ನೇಹಾ ನನ್ನ ತಾಯಿಯ ಜೀವ ಉಳಿಸಿ ನಮ್ಮ ಮೇಲೆ ತುಂಬಾ ದೊಡ್ಡ ಉಪಕಾರ ಮಾಡಿದ್ದಾಳೆ. ನಾನು ಅವಳನ್ನು ಇನ್ನೂ ಹೆಚ್ಚು ಕಾಯಿಸಲು ಸಾಧ್ಯವಿಲ್ಲ. ಈ ಕಾಗದಕ್ಕೆ ಸಹಿ ಹಾಕು ಮತ್ತು ನಾಳೆಯೇ ನಿನ್ನ ಸಾಮಾನುಗಳನ್ನು ಕಟ್ಟಿಕೊಂಡು ಇಲ್ಲಿಂದ ಹೊರಟು ಹೋಗು. ಹಾಗೇನು ನಿನ್ನ ಆ ಬಡ ತಂದೆ ನಮಗೆ ಕೊಟ್ಟದ್ದೇನು? ಸ್ನೇಹಿತರೆ, ಸುಧಾಳ ಹೃದಯ ತುಂಡು ತುಂಡಾಯಿತು. ಯಾವ ಗಂಡನಿಗಾಗಿ ಅವಳ ವಯಸ್ಸಾದ ತಂದೆ ತನ್ನ ಜಮೀನು, ತನ್ನ ಸ್ವಾಭಿಮಾನ ಎಲ್ಲವನ್ನೂ ಮಾರಿಬಿಟ್ಟನೋ, ಅದೇ ಗಂಡ ಇಂದು ಒಬ್ಬ ಸುಳ್ಳು ಹೆಂಗಸಿಗಾಗಿ ಅವಳನ್ನು ತಳ್ಳಿಹಾಕಿ ಮನೆಯಿಂದ ಹೊರಹಾಕುತ್ತಿದ್ದನು. ಈ ಮನಹೂಸ್, ಇದಕ್ಕೆ ಸಹಿ ಹಾಕು ಎಂದು ಕಾಂತಾದೇವಿ ಪೆನ್ನನ್ನು ಸುಧಾಳ ಕೈಗೆ ಕೊಡುತ್ತಾ ಕೂಗಿದಳು. ಸುಧಾಳ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತಿತ್ತು. ಆದರೆ ಅವಳ ತುಟಿಗಳ ಮೇಲೆ ಅವಳ ತಂದೆ ಕೊಟ್ಟಿದ್ದ ಆ ಪ್ರಮಾಣ ಇತ್ತು. ವಿಕ್ರಂಗೆ ಸತ್ಯ ಗೊತ್ತಾಗಬಾರದು. ಸುಧಾ ನಡುಗುವ ಕೈಗಳಿಂದ ಪೆನ್ನನ್ನು ಹಿಡಿದು ಕಾಗದಕ್ಕೆ ಸಹಿ ಹಾಕಲು ಕೆಳಗೆ ಬಾಗಿದಳು. ಪೆನ್ನನ್ನು ಕಾಗದದ ಮೇಲೆ ಇಡಲು ಹೊರಟಿದ್ದಾಗಲೇ ಬಾಗಿಲಿನ ಮೇಲೆ ಒಂದು ದುರ್ಬಲ ತಟ್ಟುವ ಶಬ್ದ ಕೇಳಿಸಿತು. ವಿಕ್ರಮ್ ಕೋಪದಿಂದ ಬಾಗಿಲು ತೆರೆದನು. ಎದುರು ನಿಂತಿದ್ದವನನ್ನು ನೋಡಿ ಅವನ ಹಣೆಯ ಮೇಲೆ ಮಡಚುಗಳು ಮೂಡಿದವು. ಎದುರಿಗೆ ಸುಧಾಳ ತಂದೆ ರಾಮನಾಚಿ ನಿಂತಿದ್ದರು. ಆದರೆ ಅವರು ಹಿಂದೆ ಸ್ವಚ್ಛವಾದ ಕುರ್ತಾ ಧರಿಸಿ ತಲೆಯ ಮೇಲೆ ಗೌರವದ ಪಗಡಿ ಕಟ್ಟಿಕೊಂಡು ಬರುವ ಆ ರಾಮನಾಚಿ ಅಲ್ಲ. ಇಂದು ಅವರ ದೇಹದ ಮೇಲೆ ಮಲಿನವಾದ ಹರಿದ ಬನಿಯನ್ ಇತ್ತು. ಮುಖದ ಮೇಲೆ ಕರಿ ಮತ್ತು ಮಣ್ಣು ಅಂಟಿಕೊಂಡಿತ್ತು. ಅವರ ಬೆನ್ನು ಬಾಗಿತ್ತು. ಕೈಗಳ ಮೇಲಿದ್ದ ಗುಳ್ಳೆಗಳಿಂದ ರಕ್ತ ಸೋರುತ್ತಿತ್ತು. ಜಮೀನು ಮಾರಿದ ನಂತರ 2 ಕಾಸು ಸಂಪಾದಿಸಲು ಅವರು ಹಳ್ಳಿಯಲ್ಲಿ ಇಟ್ಟಿಗೆ ಹೊರುವ ಕೂಲಿ ಕೆಲಸ ಮಾಡತೊಡಗಿದ್ದರು. ಸ್ನೇಹಿತರೆ, ತನ್ನ ತಂದೆಯ ಈ ಸ್ಥಿತಿಯನ್ನು ನೋಡಿ ಸುಧಾಳ ಕೈಯಿಂದ ಪೆಂಜಾರಿ ಬಿತ್ತು. ಅವಳು ಓಡಿಹೋಗಿ ರಾಮನಾಚಿಯ ಕಾಲಿಗೆ ಬಿದ್ದುಕೊಂಡಳು. ಬಾಬೂಜಿ, ನಿಮಗೆ ಈ ಏನು ಸ್ಥಿತಿಯಾಗಿದೆ ಎಂದು ಸುಧಾ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ವಿಕ್ರಮ್ ಅಸಹ್ಯದಿಂದ ಮುಖ ತಿರುಗಿಸಿಕೊಂಡನು. ಹಿಂದಿನಿಂದ ನೇಹಾ ವ್ಯಂಗ್ಯವಾಗಿ ಮುಂದೆ ಬಂದು ಹೇಳಿದಳು, ಓ ಗಾಡ್ ವಿಕ್ರಮ್, ಈ ಭಿಕ್ಷುಕ ಯಾರು? ನಿಮ್ಮ ಮನೆಗೆ ಇಂತಹ ಕಸ ಜನರು ಬರುತ್ತಾರಾ? ರಾಮನಾಚಿ ಕೈಮುಗಿದು ಹೇಳಿದರು, ನಾನು ಸುಧಾಳ ತಂದೆ. ಹಲವು ತಿಂಗಳುಗಳಿಂದ ಮಗಳ ಜೊತೆ ಮಾತಾಗಿರಲಿಲ್ಲ. ಆದ್ದರಿಂದ ಅವಳನ್ನು ನೋಡಲು ಬಂದೆ. ಕಾಂತಾದೇವಿ ಕೂಗಿದಳು, ಬಂದೆಯಾ ನಿನ್ನ ಮನಹೂಸ್ ಮುಖ ತೋರಿಸಿಕೊಂಡು? ಅಯ್ಯೋ, ನಿನ್ನ ಈ ಮಗಳನ್ನು ಕೂಡ ಜೊತೆಗೆ ಕರೆದುಕೊಂಡು ಹೋಗು. ನಾವು ಇವಳನ್ನು ಇಂದೇ ಮನೆಯಿಂದ ಹೊರಹಾಕುತ್ತಿದ್ದೇವೆ. ವಿಕ್ರಮ್ ನೇಹಾಳನ್ನು ಮದುವೆಯಾಗುತ್ತಿದ್ದಾನೆ, ಏಕೆಂದರೆ ನೇಹಾ ನನ್ನ ಜೀವ ಉಳಿಸಿದ್ದಾಳೆ. ನಿನ್ನ ಈ ಖೋಟಾ ನಾಣ್ಯ ಉಳಿಸಿಲ್ಲ.
ರಾಮನಾಜ್ಜಿಯ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಅವರು ವಿಕ್ರಮ್ ಕಡೆ ನೋಡಿ ಹೇಳಿದರು, ಅಳಿಯರೇ, ನನ್ನ ಮಗಳನ್ನು ಹೊರಹಾಕಬೇಡಿ. ಅವಳು ತುಂಬಾ ಒಳ್ಳೆಯವಳು. ನಿಮ್ಮಿಲ್ಲದೆ ಅವಳು ಸಾಯುತ್ತಾಳೆ. ಸುಮ್ಮನಿರು ಮುದುಕ ಎಂದು ವಿಕ್ರಮ್ ಗಟ್ಟಿಯಾಗಿ ಕೂಗಿದನು. ಇಲ್ಲಿ ಮಾತನಾಡುವ ಅರ್ಹತೆ ನಿನಗೇನು? ನೇಹ ನನ್ನಗಾಗಿ 5 ಲಕ್ಷ ಖರ್ಚು ಮಾಡಿದ್ದಾಳೆ. ನೀನು ಏನು ಮಾಡಿದ್ದೀಯಾ? ಇಲ್ಲಿಂದ ಹೋಗು, ಇವಳನ್ನು ಕರೆದುಕೊಂಡು ಹೋಗು. ವಿಕ್ರಮ್ ರಾಮನಾಜ್ಜಿಯನ್ನು ತಳ್ಳಲು ಕೈಚಾಚಿದಾಗ ಅವರ ಚೀಲ ಕೆಳಗೆ ಬಿತ್ತು. ಅದರಿಂದ ಕೆಲವು ಹಳೆಯ ಬಟ್ಟೆಗಳು, ಒಣ ರೊಟ್ಟಿಗಳು ಮತ್ತು ಒಂದು ಪ್ಲಾಸ್ಟಿಕ್ ಚೀಲ ಹೊರಬಿದ್ದವು. ಆ ಚೀಲದಿಂದ 2 ಕಾಗದಗಳು ಹಾರಿ ನೇರವಾಗಿ ವಿಕ್ರಮ್ನ ಕಾಲುಗಳ ಬಳಿ ಬಿದ್ದವು. ವಿಕ್ರಮ್ ಕಿರಿಕಿರಿಯಿಂದ ಆ ಕಾಗದಗಳನ್ನು ಎತ್ತಿಕೊಂಡನು, ಅವುಗಳನ್ನು ಹರಿದು ಎಸೆಯಬೇಕೆಂದು. ಆದರೆ ಮೊದಲ ಕಾಗದದ ಮೇಲೆ ಅವನ ದೃಷ್ಟಿ ಬಿದ್ದ ತಕ್ಷಣ ಅವನ ಕಣ್ಣುಗಳು ಅಗಲಿಬಿಟ್ಟವು. ಅವನ ದೇಹ 440 ವೋಲ್ಟ್ನ ವಿದ್ಯುತ್ ಆಘಾತ ತಗುಲಿದಂತೆ ನಡುಗತೊಡಗಿತು. ಸ್ನೇಹಿತರೆ, ಅದು ಆಸ್ಪತ್ರೆಯ ಮೂಲ ರಸೀದಿ. ಆ ರಸೀದಿಯಲ್ಲಿ ಸ್ಪಷ್ಟವಾಗಿ 5 ಲಕ್ಷ ನಗದು ಎಂದು ಬರೆದಿತ್ತು ಮತ್ತು ಕೆಳಗೆ ಹಣ ಜಮಾ ಮಾಡಿದವರ ಸಹಿಯಲ್ಲಿ ರಾಮನಾಥ್ ಎಂದು ಇತ್ತು. ವಿಕ್ರಮ್ನ ಗಂಟಲು ಒಣಗಿತು. ಅವನ ಕೈಗಳು ನಡುಗತೊಡಗಿದವು. ಅವನು ನಡುಗುತ್ತಲೇ 2ನೇ ಕಾಗದ ನೋಡಿದನು. ಅದು ಜಮೀನಿನ ನೋಂದಣಿ ಪತ್ರವಾಗಿತ್ತು. ಅದರಲ್ಲಿ ಕಾಂತಾದೇವಿಗೆ ಹೃದಯಾಘಾತ ಬಂದ ಅದೇ ರಾತ್ರಿ ದಿನಾಂಕ ಇತ್ತು. ಅದರ ಮೇಲೆ ಬರೆದಿತ್ತು, ನಾನು ರಾಮನಾಥ್ ನನ್ನ 5 ಬೀಗ ಪಾರಂಪರಿಕ ಜಮೀನನ್ನು 5 ಲಕ್ಷಕ್ಕೆ ಮಾರುತ್ತಿದ್ದೇನೆ. ಕೊಠಡಿಯಲ್ಲಿ ಸ್ಮಶಾನದಂತಹ ಮೌನ ಆವರಿಸಿತು. ವಿಕ್ರಮ್ನ ಕಣ್ಣುಗಳ ಮುಂದೆ ಇಡೀ ಜಗತ್ತು ತಿರುಗತೊಡಗಿತು. ಬಾಬೂಜಿ, ಇದು ಏನು ಎಂದು ವಿಕ್ರಮ್ನ ಧ್ವನಿ ಗಂಟಲಲ್ಲೇ ಸಿಲುಕಿತು. ಸ್ನೇಹಿತರೆ, ಸುಧಾ ಓಡಿಬಂದು ಆ ಕಾಗದಗಳನ್ನು ವಿಕ್ರಮ್ನ ಕೈಯಿಂದ ಕಸಿದುಕೊಂಡಳು. ಬೇಡ ಬಾಬೂಜಿ, ನೀವು ನನಗೆ ಪ್ರಮಾಣ ಮಾಡಿದ್ದಿರಿ ಇವರಿಗೆ ಎಂದಿಗೂ ಹೇಳುವುದಿಲ್ಲ ಎಂದು. ರಾಮನಾಜ್ಜಿ ನೆಲದ ಮೇಲೆ ಕುಳಿತು ಅಳುತ್ತಾ ಹೇಳಿದರು, ನನ್ನನ್ನು ಕ್ಷಮಿಸಿ ಅಳಿಯರೆ. ಸುಧಾ ನನಗೆ ಪ್ರಮಾಣ ಮಾಡಿಸಿದ್ದಳು, ನಿಮಗೆ ಎಂದಿಗೂ ಗೊತ್ತಾಗಬಾರದು ಎಂದು. ಇಲ್ಲದಿದ್ದರೆ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆಯಾಗುತ್ತದೆ. ಈ ಜಮೀನು ನನ್ನ ಪೂರ್ವಜರ ನೆನಪು. ಆದರೆ ಅದು ನನ್ನ ಮಗಳ ಸುಹಾಗಕ್ಕಿಂತ ದೊಡ್ಡದಲ್ಲ. ಇದನ್ನು ಕೇಳುತ್ತಿದ್ದಂತೆಯೇ ಕಾಂತಾದೇವಿಯ ಕಾಲಡಿ ನೆಲವೇ ಜಾರಿದಂತಾಯಿತು. ಅವಳು ಗೋಡೆಯ ಆಸರೆಯಿಂದ ದಡಾಮನೆ ನೆಲಕ್ಕೆ ಕುಳಿತಳು. ವಿಕ್ರಮ್ ತನ್ನ ಕೆಂಪಾದ ಕಣ್ಣುಗಳಿಂದ ನೇಹಾಳ ಕಡೆ ನೋಡಿದನು. ನೇಹಾಳ ಮುಖ ಬೆವರಿಂದ ತೊಯ್ದಿತ್ತು ಮತ್ತು ಅವಳು ಹಿಂದೆ ಸರಿಯುತ್ತಿದ್ದಳು. 5 ಲಕ್ಷ ಕೊಟ್ಟದ್ದು ನೀನಾ ಎಂದು ವಿಕ್ರಮ್ ಸಿಂಹದಂತೆ ಗರ್ಜಿಸಿದನು. ವಿಕ್ರಮ್, ಅದು ನಾನು ಎಂದು ನೇಹಾ ತಡವರಿಸಲಾರಂಭಿಸಿದಳು. ವಿಕ್ರಮ್ ಮುಂದೆ ಹೋಗಿ ನೇಹಾಳ ಕೈ ಹಿಡಿದು ಎಳೆದುಕೊಂಡು ಬಾಗಿಲಿನವರೆಗೆ ಕರೆದುಕೊಂಡು ಹೋದನು. ನನ್ನ ಮಾವ ತನ್ನ ಚರ್ಮ ಕಳಚಿಕೊಂಡು ನನ್ನ ತಾಯಿಯ ಜೀವ ಉಳಿಸಿದ್ದಾನೆ. ನೀನು ಅದಕ್ಕೆ ನಿನ್ನ ಹೆಸರನ್ನು ಹಾಕಿಕೊಳ್ಳುತ್ತಿದ್ದೀಯಾ? ನನ್ನ ಮನೆಯಿಂದ ಹೊರಟು ಹೋಗು. ಮತ್ತೆ ನಿನ್ನ ಮನಹೂಸ್ ಮುಖ ತೋರಿಸಿದರೆ ಜೀವಂತ ಬಿಡುವುದಿಲ್ಲ. ವಿಕ್ರಮ್ ನೇಹಾಳನ್ನು ತಳ್ಳುತ್ತಾ ಮನೆಯಿಂದ ಹೊರಗೆ ಎಸೆದನು. ಬಾಗಿಲು ಮುಚ್ಚಿದ ನಂತರ ವಿಕ್ರಮ್ ಹಿಂದಿರುಗಿದನು. ಅವನ ಅಹಂಕಾರ, ಹಣದ ಗರ್ವ, ದರ್ಪ ಎಲ್ಲವೂ ಇಂದು ಮಣ್ಣಿನಲ್ಲಿ ಬೆರೆತು ಹೋಗಿತ್ತು. ಅವನು ಮೊಣಕಾಲಿನ ಮೇಲೆ ನಡೆದು ರಾಮನಾಜ್ಜಿಯ ಬಳಿಗೆ ಹೋಗಿ ಅವರ ಗುಳ್ಳೆಗಳಿಂದ ತುಂಬಿದ ಮಲಿನ ಕಾಲುಗಳ ಮೇಲೆ ತಲೆಯಿಟ್ಟು ಬಿಕ್ಕಿ ಬಿಕ್ಕಿ ಅಳತೊಡಗಿದನು. ನನ್ನನ್ನು ಕ್ಷಮಿಸಿ ಬಾಬೂಜಿ, ನಾನು ಕುರುಡನಾಗಿದ್ದೆ. ಹಣ ಮತ್ತು ಸ್ಥಾನಮಾನದ ಅಹಂಕಾರದಲ್ಲಿ ನಿಜವಾದ ಸಂಪತ್ತು ನೀವು ನನಗೆ ಕೊಟ್ಟಿದ್ದೀರಿ ಎಂಬುದನ್ನು ಮರೆತಿದ್ದೆ. ನಾನು ಯಾವ ಮನುಷ್ಯನನ್ನು ಯಾವಾಗಲೂ ಹಳ್ಳಿಗ ಎಂದು ಹೇಳುತ್ತಿದ್ದೆನೋ, ಇಂದು ಅದೇ ತನ್ನ ರಕ್ತವನ್ನೇ ಮಾರಿಕೊಂಡು ನನ್ನನ್ನು ಬದುಕಿಸಿದ್ದಾನೆ. ನಾನು ತುಂಬಾ ದೊಡ್ಡ ಪಾಪಿ. ಕಾಂತಾದೇವಿಯು ಅಳುತ್ತಾ ಸುಧಾಳ ಬಳಿಗೆ ಬಂದು ಅವಳ 2 ಕೈಗಳನ್ನು ತನ್ನ ತಲೆಯ ಮೇಲೆ ಇಟ್ಟುಕೊಂಡು ಹೇಳಿದಳು, ನನ್ನನ್ನು ಕ್ಷಮಿಸು ಮಗಳೇ. ನಾನು ನಿನ್ನನ್ನು ಯಾವಾಗಲೂ ಖೋಟಾ ನಾಣ್ಯ ಎಂದು ಹೇಳುತ್ತಿದ್ದೆ. ಆದರೆ ನೀನೇ ಈ ಬೆಂಕಿಯಲ್ಲಿ ಸುಟ್ಟುಕೊಂಡರೂ ನಮ್ಮ ಮನೆಯನ್ನು ಬೆಳಗಿಸಿದ ಖಚಿತ ಚಿನ್ನ. ನಿಜವಾದ ಖೋಟಾ ನಾಣ್ಯಗಳು ನಾವೇ, ನಿನ್ನ ಮೌಲ್ಯ ಅರಿಯಲಿಲ್ಲ. ವಿಕ್ರಮ್ ಎದ್ದು ಸುಧಾಳ ಮುಂದೆ ಕೈಮುಗಿದನು. ಅವನ ಕಣ್ಣುಗಳಲ್ಲಿ ಇಂದು ಪಶ್ಚಾತ್ತಾಪ ಮಾತ್ರ ಇತ್ತು. ಸುಧಾ, ನಾನು ನಿನಗೆ ಹೆಂಡತಿಯ ಹಕ್ಕನ್ನು ಎಂದಿಗೂ ಕೊಡಲಿಲ್ಲ, ಕಣ್ಣೀರು ಮಾತ್ರ ಕೊಟ್ಟೆ. ಆದರೂ ನೀನು ನನ್ನನ್ನು ನಾಶವಾಗುವುದರಿಂದ ಉಳಿಸಿದೆ. ನಾನು ನಿನ್ನ ಕಾಲಿನ ಧೂಳಿಗೂ ಸಮನಲ್ಲ. ನೀನು ಇಂದು ಈ ಮನೆಯನ್ನು ಬಿಟ್ಟು ಹೋಗಬೇಕೆಂದರೆ ನಾನು ತಡೆಯುವುದಿಲ್ಲ, ಏಕೆಂದರೆ ನಾನು ನಿನಗೆ ಅರ್ಹನಲ್ಲ. ಸ್ನೇಹಿತರೆ, ಸುಧಾ ಅಳುತ್ತಾ ಮುಂದೆ ಬಂದು ವಿಕ್ರಮ್ನ 2 ಕೈಗಳನ್ನು ಹಿಡಿದಳು. ಅವಳು ಆ ವಿಚ್ಛೇದನದ ದಾಖಲೆಗಳನ್ನು ಎತ್ತಿಕೊಂಡು ಎಲ್ಲರ ಮುಂದೆ ಹರಿದು ಗಾಳಿಗೆ ಹಾರಿಸಿದಳು. ಗಂಡ ಹೆಂಡತಿಯ ಸಂಬಂಧ ಕಾಗದಗಳ ಮೇಲೆ ಅವಲಂಬಿತವಾಗಿರುವುದಿಲ್ಲ ಎಂದು ಸುಧಾ ಕಣ್ಣೀರಿನ ಮಧ್ಯೆ ನಗುತ್ತಾ ಹೇಳಿದಳು. ನನ್ನ ಬಾಬೂಜಿ ನನ್ನನ್ನು ಈ ಮನೆಯ ಗೌರವವಾಗಿಸಿ ಕಳುಹಿಸಿದ್ದರು. ಕುಟುಂಬದ ಮೇಲೆ ಸಂಕಷ್ಟ ಬಂದಾಗ ಸೊಸೆಗಳು ಮನೆ ಬಿಟ್ಟು ಓಡಿಹೋಗುವುದಿಲ್ಲ, ಗುರಾಣಿಯಾಗಿ ನಿಂತುಕೊಳ್ಳುತ್ತಾರೆ. ವಿಕ್ರಮ್ ಅಳುತ್ತಾ ಸುಧಾಳನ್ನು ತನ್ನ ಎದೆಯೊಡನೆ ಅಪ್ಪಿಕೊಂಡನು. ರಾಮನಾಜ್ಜಿಯ ಕಣ್ಣುಗಳಿಂದ ಇಂದು ಸಂತೋಷದ ಕಣ್ಣೀರು ಹರಿಯುತ್ತಿತ್ತು. ಅವರ ಮಗಳ ಮನೆ ಮತ್ತೆ ನೆಲೆ ಕಂಡಿತ್ತು. ಸ್ನೇಹಿತರೆ, ಆ ದಿನದ ನಂತರ ವಿಕ್ರಮ್ ಸಂಪೂರ್ಣವಾಗಿ ಬದಲಾದನು. ತನ್ನ ಕಠಿಣ ಪರಿಶ್ರಮದಿಂದ ತನ್ನ ವ್ಯವಹಾರವನ್ನು ಮತ್ತೆ ಎಬ್ಬಿಸಿದನು. ಅದಕ್ಕಿಂತ ಮೊದಲು ತನ್ನ ಮಾವ ರಾಮನಾಜ್ಜಿಯ ಪಾರಂಪರಿಕ ಜಮೀನನ್ನು ಮರಳಿ ಬಿಡಿಸಿಕೊಂಡು ಅವರನ್ನು ನಗರದಲ್ಲಿ ತನ್ನ ಜೊತೆ ಸಂಪೂರ್ಣ ಗೌರವದಿಂದ ಇರಿಸಿಕೊಂಡನು. ಮತ್ತು ಸುಧಾ, ಒಮ್ಮೆ ಖೋಟಾ ನಾಣ್ಯ ಎಂದು ಕರೆಯಲ್ಪಡುತ್ತಿದ್ದ ಅವಳು ಇಂದು ವಿಕ್ರಮ್ನ ಶಕ್ತಿ ಮತ್ತು ಆ ಮನೆಯ ದೊಡ್ಡ ಗೃಹಲಕ್ಷ್ಮಿಯಾಗಿದ್ದಳು. ಸ್ನೇಹಿತರೆ, ಸುಧಾಳ ಈ ತ್ಯಾಗ ಮತ್ತು ಈ ಕತೆ ನಿಮಗೆ ಹೇಗನಿಸಿತು? ಸುಧಾ ಆ ಅಹಂಕಾರಿ ವಿಕ್ರಮ್ನನ್ನು ಕ್ಷಮಿಸಿ ಸರಿಯಾದ ಕೆಲಸ ಮಾಡಿದಳಾ ಅಥವಾ ಅವನನ್ನು ಶಾಶ್ವತವಾಗಿ ಬಿಟ್ಟು ಬಿಡಬೇಕಿತ್ತಾ? ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು?
ಕಾಮೆಂಟ್ ಮಾಡಿ ಖಂಡಿತ ತಿಳಿಸಿ. ಈ ಕತೆ ನಿಮ್ಮ ಹೃದಯವನ್ನು ಮುಟ್ಟಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಮತ್ತು ಇಂತಹ ಮನಮುಟ್ಟುವ ಪ್ರೇರಣಾದಾಯಕ ಕತೆಗಳಿಗಾಗಿ ನಿಮ್ಮದೇ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಮೂಲ್ಯ ಸಮಯ ನೀಡಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು.